ಕುಟುಂಬಕ್ಕೆ ಎಲ್ಲಾರ್ಗೂ ಕೊಲೆ ಬೆದರಿಕೆ ಹಾಕವನೆ. ಇಟ್ಕೊಂಡವ್ನಿ ಅವನು ಗಾಂಜಾ ಹೊಡೆದ್ಬಿಟ್ಟು ಅವನ ಹೆಸರು ಕೃಷ್ಣ ಅಂತ. ಅವನು ಕಂಡವ್ರ ಮನೆಗ್ ಸಗಣಿ ಒತ್ತಿ ಊರ್ ಸುತ್ತ ರಾಗಿ ಮಾಡಿ ನನ್ ಮಕ್ಕಳು ಸಾಕಿ ಇವತ್ತು ನಾನು ದೊಡ್ಡ ಮಗಳು ಮದ್ವೆ ಮಾಡಿ ತಿಂಗಳಿಗೆನೆ ಯಜಮಾನ್ರು ತೀರೋದ್ರು. ಎಲ್ಲ ಚಿಕ್ಕ ಮಕ್ಕಳು. ನಾವ್ ಈ ಜಮೀನ್ಗೆ ಇದ್ದಾಗಿ ನಾವ್ ಇಂಥವರ್ಗು ನಮಗ್ ಗೊತ್ತಿಲ್ಲ. ಕಸ ಒತ್ತಿ ಎಲ್ಲ ಸಂಬಳ ಇದ್ದಿ ಅದು ಇದು ಮಾಡಿ ಮದ್ವೆ ಮಾಡಿ ಶೋಭನ ಮಾಡಿ ಎಲ್ಲ ಮಾಡಿ ಮಕ್ಕಳು ಕಟ್ಸಿ ಗಂಡದಿರು ಸರಿ ಇಲ್ಲ. ನಾವಿಲ್ಲಿ ಕಾಲ ಮಾಡ್ತಿದ್ ಕಿವ್ನಿ ತರ ಬಂದ್ ಅರಳ್ಟಿ ಮಾಡಿ ನಮ್ಮನ್ ಗಲಾಟೆ ಮಾಡಿ ನಮ್ಮ ಮಕ್ಕಳನ್ನೆಲ್ಲ ಓದೋ ಮಕ್ಕಳಿಗೆಲ್ಲ ಗಲಾಟೆ ಕೊಟ್ಟು ಈ ತರ ಮಾಡ್ತಾನೆ ಸರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು. ನಮ್ಗೆ ಗಂಡ್ ಮಕ್ಳಿಲ್ಲ ಈ ತರ ಶಿಕ್ಷೆ ಕೊಡ್ತಾನೆ ಸರ್. ನಮ್ಗೆ ನಾವೇನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಮ್ಗೆ ಈ ತರ ಕಟ್ಟು ಕೊಡ್ತಾನೆ ಸರ್. ಎಲ್ಲ ನೀವು ಧರ್ಮದಿಂದ ನಮ್ಗೆ ಉಳಿಸ್ಕೊಡ್ಬೇಕು. ಅವನು ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಮುಂದೆ ಹೋಗೋರಿಲ್ಲ. ನಮ್ಗೆ ಬಲ ಇಲ್ಲ ಸ್ವಾಮಿ. ಎಲ್ಲ ನೀವೇ ಮಾಡ್ಬೇಕು. ಈ ತರ ಅನ್ಯಾಯ ಆಗದೆ ನಮ್ಗೆ. ನಮ್ಮಿರೋದು 15-16ನೇ ಸರ್ವೆ ನಂಬರ್ ಅಲ್ಲಿ 5 ಎಕರೆ 5.5 ಎಕರೆ ಚಿಲ್ಲರೆ ಜಮೀನ್ ಮಾಡಿಸ್ಕೊಂಡ್ಬಿಟ್ಟವನಿ. ಮಕ್ಳು ಮರಿನ ಹೊಡಿಯೋದು ಬರೆಯೋದು. ಅವ್ರ ಒಳಿಯ ಮಗಳು ತಮ್ದಿರ್ ಸತ್ತೋಗೋರೇನೋ ತಮ್ಮ ಹೆಂಡ್ತಿದಿರ್ಗೆ ಜಮೀನ್ ಮಾಡ್ಸವ್ನಿ. ಅವ್ನ್ ಮಾಡಿಸ್ಕೊಂಡವ್ನಿ. ಅವ್ರ ಅಪ್ಪನ ಹೆಸ್ರು ಮಾಡಿಸ್ಕೊಂಡಿದೀನಿ ಅಂತ. ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಹಿಂಸೆ. 30 ಜನ ರೌಡಿಗಳು ಕರ್ಕೊಂಬರ್ತಾನೆ. ಮನೆ ನುಗ್ಗಿಸ್ತಾನೆ. ನಮ್ಮ ತಮ್ಮನ್ ಕೊಲೆನೇ ಮಾಡ್ಬಿಡು ನಾನು ಅವತ್ತು ಬರ್ಲಿಲ್ಲ ಅಂದ್ರೆ. ಬಂದು ಹಾಸಿಗೆಯಿಂದ ಹಿಡ್ದು ಹಾಸಿಗೆಯಿಂದ ಹಿಡ್ದು ಚೇರು ಬೆಂಚಿಂದ ಹಿಡ್ದು ಎಲ್ಲ ಎತ್ತಾಕೊಟ್ಟೋಗ್ಬಿಟ್ರು 3 ವರ್ಷ. ಇವಾಗಲೇ 2 ವರ್ಷದಲ್ಲಿ ಏನು ಮಾತಾಡಂಗಿಲ್ಲ. 20-30 ಜನ ಕಂಪ್ಲೇಂಟ್ ಕೊಡ್ತಾನೆ. ನಮ್ಗೆ ಸುಳ್ಳು ದಾಖಲೆ ಎಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಟ್ಟವನೆ. ಇವಾಗ ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು ಜಮೀನ್ ಬಿಡ್ಸಕ್ ಬರ್ತಾನೆ. ಮಾತಾಡಂಗಿಲ್ಲ, ಉಸಿರಾಡಂಗಿಲ್ಲ. ಕಲ್ಲೂರ್ಗ್ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಸ್ಕೂಲ್ ಮಕ್ಳವೆ ಸ್ಕೂಲ್ಗೆ ಹೋಗಂಗಿಲ್ಲ. ನಾವು ಮಕ್ಳು ನೋಡೋ ಪೇರೆಂಟ್ಸ್ಗಳು ಹೋಗಂಗಿಲ್ಲ ಸರ್. ಅಲ್ಗೋದ್ರೂ ಅದೇ ಕರ್ಮ. ಒಂದು ನಮ್ ಸಂಬಂಧಿಕರು ಅಂತ ಮನೆ ಹತ್ರ ಹೋಗಂಗಿಲ್ಲ. 50 ಜನ ಹೊಡಿಯಕ್ ಬಂದಿದ್ರು ಅಂತ ಮೊನ್ನೆ ಇನ್ನೂ ಒಂದು 15 ದಿವಸ ಆಗಿಲ್ಲ ಆಗ್ಲೇನೆ ಜೂಪ್ ಕರ್ಸ್ಕೊಂಡ್ಬಿಟ್ಟವ್ನು. ಪೊಲೀಸ್ ಜೂಪ್ ಕರ್ಸ್ಕೊಂಡವ್ನಿ. ಪೊಲೀಸರು ನಮ್ಗೆ ರಕ್ಷಣೆ ಕೊಟ್ಟವ್ರೆ ಅಂದ್ರೆ ತಾವರೆಕೆರೆ ಮಾರುತಿ ಸರ್ SI ರಕ್ಷಣೆ ಕೊಟ್ಟಿದ್ಕೆ ಈ ಹೊಲ ಉಳ್ಬೇಕಾಯ್ತು. ಇಷ್ಟು ಉಸಿರಾಡಕ್ಕೆ ನಮ್ಗೆ ಸಾಧ್ಯ ಆಯ್ತು ಸರ್. ಎಲ್ಲಾ ಸುಳ್ಳು ಬೋಗಸ್ನಾಗ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನಮ್ಗೆ ಮಾತಾಡಕ್ಕೆ ಬಿಡಲ್ಲ. ಎಲ್ಲಿ ದಾರಿಯಲ್ಲಿ ಹೋಗುವಾಗ ಅವ್ನ ಮುಖ ನೋಡಿದ್ರು ಕಂಪ್ಲೇಂಟ್ ಮಾಡ್ತಾನೆ. ಹಿರೇಂಪಾಳೆ ಅನ್ನೋ ಗ್ರಾಮ, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಸರ್. ನಾವು ವಾಸ ಮಾಡ್ಕೊಂಡಿರೋದು ಇಲ್ಲಿ. ಟೋಟಲ್ಲು 11 ಎಕರೆ ಜಮೀನ್ ನಮ್ದು ನೋಡಿ. 1929ನೇ ಇಸ್ವಿಲಿ ನಮ್ಮ ತಾತ ಅವರು ಮದ್ಲಯ್ಯ ಅನ್ನೋರು ಬಿನ್ ಹನ್ಮಯ್ಯ ಅನ್ನೋರು ಪರ್ಚೇಸ್ ಮಾಡಿದ್ದಾರೆ. ಕ್ರಯ ತಗೊಂಡು 1,000 ರೂಪಾಯಿಗೆ ತಗೊಂಡಿರೋದು. ಇದು ನೋಡಿ, ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ನೋಡಿ. ಮೈಸೂರು ಮಹಾರಾಜ ಕಾಲದಲ್ಲಿ 1929ನೇ ಇಸ್ವಿಲಿ ತಗೊಂಡಿರೋದು. ಅವಾಗಿಂದನೂ 120 ವರ್ಷದಿಂದನೂ ನಾವಿಲ್ಲೇ ಜಮೀನಲ್ಲೇ ಮನೆ ಕಟ್ಕೊಂಡು ನಾವ್ ಎಲ್ಲಾರು ಇಲ್ಲೇ ಇದೀವಿ. ಜಮೀನಲ್ಲಿ ಇಲ್ಲೇ ನೋಡಿ ಮನೆ ಇದೆ. ಜಮೀನ್ ಮಧ್ಯದಲ್ಲಿ ಮನೆ ಇದ್ರು ತಿರುಮಗಿರಯ್ಯ ಅನ್ನೋನು ಒಬ್ಬ ಭೂಗಳ ಅವನೇನ್ ಮಾಡೋನೆ, ನಾವು 1953ನೇ ಇಸ್ವಿಲಿ ಕರ್ಬಸಪ್ಪ ಅನ್ನೋರ್ಗೆ ಬೋಗಿಕ್ ಹಾಕಿದ್ದಾರೆ ನಮ್ಮ ತಾತವರು. ಬೋಗಿಕ್ ಹಾಕ್ದಾಗ ಅದರಿಂದ ಶರ ಬರ್ಸ್ಕೊಂಡಿದ್ದಾರೆ. ಶರ ಬರ್ಸ್ಕೊಂಡು ನಾವೇನ್ ಮಾಡಿದ್ವಿ, ಇಲ್ಲೇ ಉಳುಮೆ ಮಾಡ್ಕೊಂಡಿರ್ಬೇಕಾದ್ರೆ ಬೋಗಿಕ್ ಹಾಕಿರೋರು ಯಾರ್ದು ಏನು ತೊಂದರೆ ಇಲ್ಲ. ಆ ಟೈಮಲ್ಲಿ ಏನ್ ಮಾಡೋನೆ, ಇದನ್ನು ತಿರುಮಗಿರಯ್ಯ ಅನ್ನೋನು ಭೂಗಳ ಹೋಗ್ಬಿಟ್ಟು ತಹಸೀಲ್ದಾರ್ ಆಫೀಸಲ್ಲಿ ಹೋಗ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸ್, ಫೋರ್ಜರಿ ಡಾಕ್ಯುಮೆಂಟ್ಸ್ ನೋಡಿ. ಅವ್ನು ಫೋರ್ಜರಿ ಡಾಕ್ಯುಮೆಂಟ್ಸ್ 7A ಅರ್ಜಿ ಹಾಕೊಂಡವನೆ. 5 ಎಕರೆ ನಮ್ಗೆ ಮಂಜೂರು ಮಾಡ್ಕೊಡಿ, ಇಲ್ಲಿ ನಾನೇ ವಾಸ ಇರೋದು ಅಂದ್ಬಿಟ್ಟು ತಹಸೀಲ್ದಾರ್ ಹತ್ರ ಹೋಗಿ ತಹಸೀಲ್ದಾರು ನೋಡಿ ಇಲ್ಲಿ 12/2A ಗೇಣಿದಾರರ ತಂದೆ ಹನುಮರ್ಸಯ್ಯ ಎನ್ನೋರು ಅವ್ರ ಅಪ್ಪನ ಹೆಸರು ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅವ್ರ ಅಪ್ಪನ ಹೆಸರು ಅಲ್ಲ ಅದು. ಪಾಣಿಲ್ ನೋಡಿ, ಹನುಮರ್ಸಯ್ಯ ಅನ್ನೋರು ನೋಡಿ. ಇವ್ರ ಅಣ್ಣ ಆಗ್ಬೇಕು, ಇವರ ಗಂಡ ನಮ್ ದೊಡ್ಡಪ್ಪ ಆಗ್ಬೇಕು. ಹನುಮರ್ಸಯ್ಯ ಅನ್ನೋರು ಅವ್ರೇನ್ ಮಾಡೋರೆ, ಹನುಮರ್ಸಯ್ಯ ಅನ್ನೋರ್ನ ವೆರಿಫೈಡೇ ಮಾಡಿಲ್ಲ. ಏನಂದ್ರೆ ಪಾಣಿಲಿ ಅವ್ರ ಅಪ್ಪನ ಹೆಸರು ಹನುಮರ್ಸಯ್ಯ ಅನ್ನೋರು ಒಬ್ರೆ. ಹಿರೇಂಪಾಳ್ಯಕ್ಕಾಗಲಿ ಮಾಗಡಿ ತಾಲೂಕಲ್ಲಿ ಯಾರನ್ನಾರು ಹನುಮರ್ಸಯ್ಯ ಅಂತ ಇದ್ರೆ ಅವ್ರ ಅಪ್ಪ ಒಬ್ನೇ ಅನ್ನೋದು ವೆರಿಫೈಡೇ ಮಾಡಿಲ್ಲ ಅವರು. ಹನುಮರ್ಸಯ್ಯ ಅಂತ ಹೆಸರೈತೆ, ಅವ್ನ್ ಮಂಜೂರು ಮಾಡ್ಬಿಟ್ಟಿದ್ದಾರೆ. ಎಲ್ಲ ಫೇಕ್ ಡಾಕ್ಯುಮೆಂಟ್ಸು. ಬರೀ ಅದೊಂದೇ ಒಂದು ರೀಸನ್ಗೆ ಅವ್ನ ಪಾಣಿಲ್ ಅವ್ನ ಹೆಸರೈತೆ, ಹನುಮರ್ಸಯ್ಯ ಅನ್ನೋದು ಹೆಸರೈತೆ ಅನ್ನೋ ಒಂದೇ, ಬೇರೆ ಯಾವ ಡಾಕ್ಯುಮೆಂಟ್ಸು ಇಲ್ಲ. ಅವ್ನು ನಮ್ಮ ವಂಶವೃಕ್ಷಕ್ಕೆ ಸಂಬಂಧಪಟ್ಟಿಲ್ಲ. ಅವನಿಗೂ ನಮಗೂ ಸಂಬಂಧನೇ ಇಲ್ಲ. ಅವನು ನೋಡಿ ಇಲ್ಲ, ಅಲ್ಲಿ ಒಂದ್ ಸ್ವಲ್ಪ ದೂರದಲ್ಲಿ 12 ಎಕರೆ ಜಮೀನ್ ಐತೆ. ಒಂದು ಊರಲ್ಲಿ 3 ಎಕರೆ ಫ್ರಾಡ್ ಮಾಡಿ ಅದೇ ತರ 3 ಎಕರೆ ಜಮೀನ್ ತಗೊಂಡವನೆ. ಇನ್ನ ಬೇಜಾನ್ ಮಾಗಡಿ ಕಡೆ ಅವಂದೆಲ್ಲ ಬರೀ ಇದೇ ಫೇಕ್ ಡಾಕ್ಯುಮೆಂಟ್ಸ್ ಮಾಡೋನೆ. ಸುಳ್ಳು ಜನರಲ್ ಅವ್ರನ್ನ ಹುಡುಗರ್ನೆಲ್ಲ ಸುಳ್ಳು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ಸೋನೆ. ಒಂದು 10-15 ಕೇಸ್ ಮಾಡ್ಸೋನೆ. ಎಲ್ಲಾರ್ನು ಊರಲ್ಲಿ, ನಮ್ಮೂರ ಕಲ್ಲೂರಲ್ಲೇ ಒಂದು 10-15 ಜನ ಹುಡುಗರ್ನ
ಎಲ್ಲ ಅವ್ನೇನಾದ್ರು ಮಾತಾಡಿದ್ರೆ ಸಾಕು ಸುಳ್ಳು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಸೋದು, ಅದೇ ಕೆಲಸ ಒಂದು. ಆಮೇಲೆ ಅವನು 40 ವರ್ಷದಿಂದ ಜಮೀನ್ ಮಾಡ್ತಾ ಇದ್ದೀನಿ ಅಂತ ಇದ್ರಲ್ಲಿ ಎಂಟ್ರಿ ಮಾಡ್ಸೋನೆ. 40 ವರ್ಷದಿಂದ ಮಾಡೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ, ಏನು ಇಲ್ಲ. ಅವನದು ಏನಾದ್ರೂ ಕೊಡ್ಬೇಕಲ್ವ 40 ವರ್ಷ ಪಾಟ್ಗೆ. ತಹಶೀಲ್ದಾರ್, ಆಮೇಲೆ RI, ಶಿರಸ್ತೆದಾರು ಮುಖಾಂತರ ಸರ್ವೆ ಮಾಡೋರೆ. ಯಾರು ಬಂದ್ರೆ ಗೊತ್ತಾಗುತ್ತೆ ಅನ್ಬಿಟ್ಟು ಡ್ರೋನ್ ಮುಖಾಂತರ ಸರ್ವೆ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲಾರು ಇದಕ್ಕೆ ತಹಶೀಲ್ದಾರ್ ಆಗ್ಲಿ, DC ಆಗ್ಲಿ, AC ಆಗ್ಲಿ ಎಲ್ಲರೂ ಬಂದು ಸ್ಥಳ ಮಜರ್ ಮಾಡಿಸಿ 120 ವರ್ಷದಿಂದ ಯಾರಿದ್ದಾರೆ ಅಂತ ಅಕ್ಕಪಕ್ಕ ಜಮೀನವ್ರನ್ನ ಕೇಳಬೇಕು, ಅಕ್ಕಪಕ್ಕ ಊರವ್ರ ಕೇಳಿ, 10 ಹಳ್ಳಿಯವ್ರನ್ನ ಕೇಳಿ ಸರ್. ಈ ನಮ್ ಜಮೀನಲ್ಲ ಅಂದ್ರೆ ನಾವು ಬಿಡ್ಕೊಂಡ್ಬಿಡ್ತೀವಿ. ಅವ್ನು ಇಲ್ಲಿವರೆಗೂ ಆಯ್ತು 2006ರಲ್ಲಿ ಹಿಂಗ್ ಮಾಡ್ಕೊಂಡ್ ಕೊಟ್ಟವ್ರೆ, ಅವ್ನು ಯಾಕೆ ಬಂದ್ ಪೊಸಿಷನ್ ಬಿಡಿಸ್ಕೊಳ್ಳಿಲ್ಲ? 40 ವರ್ಷದಿಂದ ಜಮೀನ್ ಮಾಡ್ತಿದ್ದಾನೆ ಅಂತ ಇಲ್ಲಿ ಎಂಟ್ರಿ ಮಾಡೋರೆ, ಇಲ್ಲಿ ಯಾಕೆ ಮಾಡ್ತಿಲ್ಲ ಅವನು? ಪೊಸಿಷನ್ಗೆ ಯಾಕೆ ಬಂದಿಲ್ಲ? ಪೊಸಿಷನ್ ಅಲ್ಲಿ ಇಲ್ಲ, ಹೋಗೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಡೋದು. ನಾನು ಡ್ಯೂಟಿಲಿ ಇದ್ದೀನಿ, ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತಾ ಇದ್ದೀನಿ, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ. ನಾನು ಪ್ರೂಫ್ ಎಲ್ಲ CCTV ಎಲ್ಲ ಹೋಗಿ ಪೂರ್ತಿ ಎಲ್ಲ ಕೊಟ್ಟಿದ್ದಕ್ಕೆ ಆಯ್ತಪ್ಪ ಅಂತ ಓಡೋಗ್ಬಿಟ್ಟ. ಕೇಸ್ ಹಾಕ್ತಿವಿ, ಸ್ಟೇ ಆರ್ಡರ್ ತಗೊಂಡಿದೀವಿ. ಸ್ಟೇ ಆರ್ಡರ್ ತಗೊಂಡ್ಮೇಲೆ ಇವಾಗ ನಮ್ನ ಎದುರಿಸ್ತಾವನೆ, ಎಲ್ಲಾರ ಮೇಲೆ ಸುಳ್ಳು ಕಂಪ್ಲೇಂಟ್. ನೋಡಿ, ಇದು ಸ್ಟೇ ಆರ್ಡರ್ ಬಂದೈತೆ. ಸರ್ ನಾವೇ ಇರೋದು 120 ವರ್ಷದಿಂದ ನಮ್ದು ಅಂದ್ಬಿಟ್ಟು ನೋಡಿ, ಇಲ್ಲಿ ಒರಿಜಿನಲ್ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಕೋರ್ಟ್ಗೆ ಗಮನಕ್ಕೆ ತಂದ್ಮೇಲೆ ಅವರು ಆಯ್ತಪ್ಪ ಅಂದ್ಬಿಟ್ಟು ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ನಮ್ಗೆ ಕಾನೂನು ಮುಖಾಂತರ ಅವ್ನು ತಪ್ಪಿಸ್ಕೊಬಿಡ್ತಾನೆ. ಅವ್ನಿಗೊಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಐತೆ, ತಪ್ಪಿಸ್ಕೊತಾನೆ. ದಯವಿಟ್ಟು ಅದಕ್ಕೆ ನಾವು ಈ ಕಾನೂನು ಮುಖಾಂತರ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ನೀವು ಮೀಡಿಯಾದವರು ಮುಖಾಂತರ ನಾವು ಅದಕ್ಕೆ ಬಂದಿರೋದು, ನಿಮ್ ಮುಖಾಂತರ ನಮ್ಗೆ ನ್ಯಾಯ ಸಿಗ್ಲಿ ಅಂತ ಬಂದಿರೋದು. ದಯವಿಟ್ಟು ನೀವೆಲ್ಲರೂ ನಮ್ಗೆ ಸಹಕರಿಸ್ಬೇಕು. ಅವನ್ನ ವೆರಿಫೈಡ್ ಮಾಡ್ಬೇಕು. ನಿಮ್ಮ ಅಪ್ಪನ ಜಮೀನು ಅನ್ನೋದಕ್ಕೆ ನಿನ್ನ ಹತ್ರ ಏನಿತ್ತು ಸಾಕ್ಷಿ? ನೋಡಿ, ನಮ್ಮ ವಂಶವೃಕ್ಷದಲ್ಲಿ ಅವ್ರ ಅಪ್ಪನ ಹೆಸರಾಗ್ಲಿ, ಅವನದಾಗ್ಲಿ, ಅವ್ರ ಕುಟುಂಬದವ್ರದ್ದಾಗ್ಲಿ, ಅವ್ನ್ ಯಾವ್ದು ಒಂದೇ ಒಂದಿಲ್ಲ. ಇದು ನಮ್ಮ ವಂಶವೃಕ್ಷ. ನೋಡಿ, ಇದು ಮದ್ಲಯ್ಯ ಅನ್ನೋದು ಇದೇ ಹೆಸರಲ್ಲಿರೋದು. ಇವರೆಲ್ಲ ನಮ್ಮ ಕುಟುಂಬದವರು. ಯಾರು ಒಂದ್ ಸೈನ್ ಹಾಕಿಲ್ಲ, ಏನು ಇಲ್ಲ. ಅದ್ ಹೆಂಗ್ ಮಾಡ್ಕೊಂಡ್ಬಿಟ್ರು ನಮ್ಗಂತೂ ಗೊತ್ತಿಲ್ಲ. ನೋಡಿ, ನೋಡಿ, ECಲಿ ತೆಗಿಸ್ಕೊಂಡಿದೀವಿ. ಮದ್ಲಯ್ಯ ಅನ್ನೋರು 1929ರಲ್ಲಿ ಪರ್ಚೇಸ್ ಮಾಡಿರೋದು. ಅಲ್ಲಿಂದ ನೋಡಿ, ಅವ್ನಿಗೆ ಯಾವುದೇ ರೀತಿಯಾದ ತಿರುಮಗಿರಿಯನ್ನ ಆಗ್ಲಿ, ಅವ್ರ ಅಪ್ಪನ ಹೆಸರು ಹನುಮರ್ಸಯ್ಯನವ್ರಿಗಾಗ್ಲಿ, ಯಾವ್ದಾದ್ರು ನಮ್ಮವ್ರು ಯಾರಾದ್ರೂ ಸೈನ್ ಹಾಕಿದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಂಟ್ರಿ ಆಗ್ಬೇಕಾಯ್ತಲ್ಲ ಸರ್, ಯಾವುದು ಎಂಟ್ರಿ ಆಗಿಲ್ಲ. ಬೋಗಸ್ ಪೇಪರ್ ಮಾಡಿಸ್ಕೊಂಡವನೆ. ಅವ್ನ್ ಬೋಗಸ್ ಆಗಿರೋದ್ರಿಂದ ಅವ್ನ್ ದಯವಿಟ್ಟು ನೀವು ಎಲ್ಲಾರು ಸಪೋರ್ಟ್ ಮಾಡ್ಬೇಕು. ಕರ್ನಾಟಕ ಜನತೆ ನಮ್ಗೆ ಸಪೋರ್ಟ್ ಮಾಡ್ಬೇಕು. ರೈತ ಸಂಘಟನೆಗಳು, ಅವ್ನ್ ರೈತ ಅಂತ ಹೇಳ್ತಾನಲ್ಲ, ಯಾವ್ದಾರು ಒಂದೇ ಒಂದು ಹೊಲ ಉಡ್ಸೋನ ಅಕ್ಕಪಕ್ಕ ಜಮೀನವ್ರು ಕೇಳ್ರಿ. ಅವನು ಏನಿಲ್ಲ, ಬರೀ ತಾಲೂಕ್ ಆಫೀಸಲ್ಲಿ ಹೋಗೋದು, ಈ ತರ ಕೆಲಸ ಮಾಡ್ಸೋದ್ ಬಿಟ್ರೆ ಅವ್ನ್ ಒಂದೇ ಒಂದು ನಿಲ್ಸ್ಬಿಟ್ಟು ಎಲ್ಲಾರು ಒಂದು ಹೊಲ ಉಳಿಸೋಕೆ ಒಂದೇ ಒಂದು ಕಳೆ ಕಿತ್ತವನ, ಒಂದೇ ಒಂದು ಏನು ಮಾಡಿಲ್ಲ. ಅವನು ಯಾವುದೇ ರೀತಿಯಾದ ಏನು, ಅವನು ಯಾವತ್ತು ರೈತನೇ ಅಲ್ಲ. ಬೇಕಾದ್ರೆ ಅವನ್ನ ಬೋಗ್ಬಿಟ್ಟು ಬೇಕಾದ್ರೆ ಎಲ್ಲಾ ನಮ್ಮ ಮಾಧ್ಯಮ ರೈತ ಸಂಘಟನೆಗಳು, ಮಹಿಳಾ ಆಯೋಗದ ನಾಗಲಕ್ಷ್ಮಿ ಮೇಡಮ್ ಅವ್ರು ತಲುಪೋವರೆಗೂ ದಯವಿಟ್ಟು ನೋಡಿ, ಇಷ್ಟೊಂದು ಜನ ಹೆಣ್ಮಕ್ಳಿಗೆಲ್ಲ ಮೋಸ ಮಾಡೋನೆ. ಇವ್ರಿಗೆ ಯಾರಿಗೂ ಎಲ್ಲಾರ್ಗುನು ಒಂದು ಅರ್ಧ ಭಾಗ ಯಾರಿಗೂನು ಇವ್ರಿಗೆ ಗಂಡಂದಿರಿಲ್ಲ, ಎಲ್ಲ ಸತ್ತೋಗವ್ರೆ. ಅದೇ ಅವನ್ಗೆ ಮೈನಸ್ ಪಾಯಿಂಟ್. ಮನೆಗಳೆಲ್ಲ ನೋಡ್ರಿ, ಯಾವ್ದು ಎಲ್ಲ ಪಾಪ ಎಲ್ಲ ಬಡವರು. ಅದಕ್ಕೆ ಇದನ್ನೇ ಇವ್ರು ಕೋರ್ಟ್ಗೆ ಹೋಗಲ್ಲ, ನಮ್ದೇ ಜಮೀನ್ ಮಾಡ್ಕೊಂಡ್ಬಿಟ್ರೆ 5 ಎಕರೆ ಜಮೀನ್ ಮಾಡ್ಕೋಬಹುದು ಅಂದ್ಬಿಟ್ಟು ಇದೇ ಒಂದು ಇದಿಕ್ಕೊಂಡು ಮಾಡ್ಕೊಂಡವನೆ. 5 ಎಕರೆ ಚಿಲ್ಲರೆ ಜಮೀನ್ ಮಾಡಿಸ್ಕೊಂಡವನೆ. ಇದನ್ನ ಬಿಟ್ರೆ ಬೇರೆ ಯಾವ ಜಮೀನ್ಗಳಿಲ್ಲ. ಇವಾಗ ಅವ್ನ್ ಮಾಡ್ಕೊಂಡಿರೋದ್ರಿಂದ ಊಳಕ್ ಜಾಗಗಳಿಲ್ಲ. ಆಮೇಲೆ ರೌಡಿಸಮ್ ಮಾಡ್ತಾನೆ. ವಿಡಿಯೋಸ್ ಎಲ್ಲ ಇದೆ ನಮ್ಮ ಹತ್ರ. ಇದಕ್ ಮೇನ್ ಕಾರಣ ಯಾರು ಅಂದ್ರೆ ಕಡಬಗೆರೆ ಹನುಮಂತರಾಜು. ಅವ್ರ ಅಳಿಯ, ಅವನಿಂದನೇ ಇದೆಲ್ಲ ಮಾಡ್ತಾ ಇರೋದು. ಅವನ್ಗೆ ಸಪೋರ್ಟ್. ಆಮೇಲೆ ಅವ್ನ್ ಮೊನ್ನೆ ಬಂದಾಗ ಏನ್ ಹೇಳ್ತಾನೆ, ಲಕ್ಷ್ಮೀದೇವ ಇವ್ರ ಕೈಲಿ ಏನ್ ಹೇಳಿದಾನೆ, 20 ಲಕ್ಷ ದುಡ್ಡು ಖರ್ಚು ಮಾಡಿದೀನಿ, ಬಿಡ್ಕೊಂಡ್ ಕೊಡಿ ಜಮೀನ. 20 ಲಕ್ಷ ಏನ್ ಖರ್ಚು ಮಾಡ್ಬೇಕು? ಅವ್ರ ಅಪ್ಪನ ಜಮೀನ್ ಆದ್ರೆ 20 ಲಕ್ಷ ಏನ್ ಖರ್ಚು ಮಾಡ್ಬೇಕು? ಅಲ್ಲೇ ಗೊತ್ತಾಗುತ್ತೆ ಅವನು ಅಧಿಕಾರಿಗಳಿಗೆಲ್ಲ ದುಡ್ಡು ಕೊಟ್ಟವನೆ. ದುಡ್ಡು ಕೊಟ್ಟು ಈ ಡಾಕ್ಯುಮೆಂಟ್ಸ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡವನೆ ಅಂತ ಅಲ್ಲೇ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ದಯವಿಟ್ಟು ಲೋಕಾಯುಕ್ತದವರು ಕಂಪ್ಲೇಂಟ್ ಮಾಡಿ ದಯವಿಟ್ಟು ಅವನ ಮೇಲೆ ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ಲೋಕಾಯುಕ್ತಕ್ಕೂ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವ್ನಿಗೆ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದವ್ರೆ, ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ತಹಶೀಲ್ದಾರ್ ವರ್ಗು ಎನ್ಕ್ವೈರಿ ಆಗ್ಬೇಕು. ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದವ್ರೆ ಎಲ್ಲ ಬೆಳಕು ಬರಬೇಕು. ಅವನ ಮೇಲೆ ಅವ್ರ ಅಳಿಯ, ಅವನ ಮಗಳು, ಅವನ ಕುಟುಂಬದವರು 5 ಜನ ಇದ್ದಾರೆ. ಅವರೇ ಬಂದು ತೊಂದರೆ ಕೊಡ್ತಿರೋದು. ಅವ್ರ ಮೇಲೆ FIR ಮಾಡಿಸ್ಬೇಕು. ದಯವಿಟ್ಟು ನಿಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲ ನಮ್ಗೆ ಸಹಾಯ ಮಾಡಿ.
ಇದು